ನಮಸ್ಕಾರ. ನಾನು ನಿಮ್ಮ ಆತ್ಮೀಯ ಸುನಿಲ್ ಗೋಲ. ಕರ್ನಾಟಕ ರಾಜ್ಯ ನಿರುದ್ಯೋಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ವತಿಯಿಂದ ಶಾಲಾ ಶಿಕ್ಷಣ ಇಲಾಖೆಗೆ ನಾವು ನಿನ್ನೆ ದಿನ ಹಾಗೂ ಇವತ್ತು ಕೂಡ ಭೇಟಿಯಾಗಿ ಈ PSTR ಹಾಗೂ GPSTR HSTR ಹುದ್ದೆಗಳು 15,000 ಏನು ಶಿಕ್ಷಕರ ನೇಮಕಾತಿ ಸರ್ಕಾರ ಮುಂದಾಗಿದೆ. ಅಲ್ಲಪ್ಪ ಅಂತಂದರೆ ಯಾವ್ಯಾವ ಹುದ್ದೆಗಳಿಗೆ ಇನ್ನೂ ಎಷ್ಟೆಷ್ಟು ಪೋಸ್ಟ್ಗಳಂತೇಳಿ ಅಧಿಕೃತವಾಗಿ ಹೊರಬಿಟ್ಟಿಲ್ಲ, ಮಾಹಿತಿ ಕೂಡ ಅವರು ನಮಗೆ ಕೊಡ್ತಾ ಇಲ್ಲ. ಅದಕ್ಕೋಸ್ಕರವಾಗಿ ಈ ಹಿಂದಿನ 2,500 ದೈಹಿಕ ಶಿಕ್ಷಕರ ನೇಮಕಾತಿ ಮಾಡ್ತೀನಿ ಅಂತೇಳಿ ನಮಗೆ ರಶ್ಮಿ ಮೇಡಮ್ ಅವರು ಒಪ್ಕೊಂಡಿದ್ರು. ಸಂಬಂಧಪಟ್ಟಂಥ ಅಧಿಕಾರಿಗಳು ಎಲ್ಲರೂ ಕೂಡ ಚರ್ಚೆ ಮಾಡಿದಾಗ ಒಪ್ಕೊಂಡಿದ್ರು. ಈಗ ನಮಗೆ ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆಗಳು ಪ್ರಾಥಮಿಕ ಶಾಲೆಗಳಲ್ಲಿ, ಪ್ರೌಢಶಾಲೆಗಳಲ್ಲಿ ಈ ನೇಮಕಾತಿ 15,000 ಶಿಕ್ಷಕರ ನೇಮಕಾತಿಯಲ್ಲಿ ಇದೆ. ಈಗ PSTR ನೇಮಕಾತಿಯಲ್ಲಿ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಇದೆ. ಅಲ್ಲಪ್ಪ ಅಂತಂದರೆ CPED DPED ಆದವರಿಗೆ ಅಲ್ಲಿ ಡಿಗ್ರಿ ಕನ್ಸಿಡರ್ ಮಾಡ್ತೀನಿ ಅಂತೇಳಿ ಇವತ್ತು ಸರ್ ಜೊತೆ ನಾವು ಚರ್ಚೆ ಮಾಡಿದ್ದೇವೆ. ಅಲ್ಲಿ PUC ಆ್ಯಕ್ಚುಲಿ ಇದು CPED DPED ಇರೋದು PUC ಮೇಲೆ ಇರೋದರಿಂದ ಅಲ್ಲಿ PUC ಮುಗಿಸ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ಅದಕ್ಕೋಸ್ಕರವಾಗಿ ಅಲ್ಲಿ PUC ಮಟ್ಟಕ್ಕೆ ಇರೋದರಿಂದ ಅಲ್ಲಿ PUCದವ್ರನ್ನ ಕನ್ಸಿಡರ್ ಮಾಡಿ ನೇಮಕಾತಿ ಆದೇಶ ಹೊರಡಿಸ್ಬೇಕಂತೇಳಿ ಕೇಳಿದ್ದೀವಿ. ಅಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಗೊಂದಲ ಆದರೂ ಕೂಡ ನಾವು ಮುಂದಿನ ದಿನಗಳಲ್ಲಿ ನಾವು ಸಂಬಂಧಪಟ್ಟ ಸಚಿವರಿಗೆ ನಾವು ಭೇಟಿ ಆಗ್ತೀವಿ. ಅಲ್ಲಿ ಇನ್ನೊಂದು ಪ್ರಾಥಮಿಕ ಶಾಲೆ ಶಿಕ್ಷಕರ ನೇಮಕಾತಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ BPED ಮುಗಿದವರನ್ನು ಕನ್ಸಿಡರ್ ಮಾಡುವುದಿಲ್ಲ. ಇದೊಂದು ಸ್ಪಷ್ಟೀಕರಣ ತಾವೆಲ್ಲರೂ ತಿಳ್ಕೊಳ್ಬೇಕಾದ ವಿಷಯ. ಅಲ್ಲಿ ಮಾಡೋದಿಲ್ಲ. HSTR ನೇಮಕಾತಿಯಲ್ಲಿ ಮಾತ್ರ BPED ಆದವರನ್ನು ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ ಇದು ಮಾಹಿತಿ ತಮ್ಮೆಲ್ಲರಿಗೂ ಇರಬೇಕು. ಅದಕ್ಕೋಸ್ಕರ ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸಚಿವರಿಗೆ ಒತ್ತಡ ಹಾಕಿರಿ. ನಮ್ಮ ನಿರುದ್ಯೋಗಿ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ ಹೆಚ್ಚಿನ ಸಂಖ್ಯೆಯಲ್ಲಿ ಒತ್ತಡ ಹಾಕಿದೆ. ಇನ್ನೇನು 15 ದಿನಗಳಲ್ಲಿ ಈ ಹೋಗಿದೆ. ಇವತ್ತಿನ ದಿನಪ್ಪ ಅಂತಂದರೆ ಇಲಾಖೆಗೆ ಕಳಿಸಿದ, ಆರ್ಥಿಕ ಇಲಾಖೆಗೆ ಹೋಗಿದೆ ಫೈಲು. ಆರ್ಥಿಕ ಇಲಾಖೆಯಿಂದ ಮತ್ತೆ ಇಲಾಖೆಗೆ ಅಪ್ರೂವಲ್ ಆಗಿ ಎಷ್ಟು ಪೋಸ್ಟ್ ಬರ್ತವೆ, ಯಾವ್ಯಾವ ಹುದ್ದೆಗಳಿಗೆ, ಯಾವ್ಯಾವ ಶಿಕ್ಷಕರ ಹುದ್ದೆಗಳಿಗೆ ಎಷ್ಟೆಷ್ಟು ಅಂತೇಳಿ ಇನ್ನೂ ಕೂಡ ನಿಗದಿಯಾಗಿಲ್ಲ. ಎಷ್ಟು ಇಲಾಖೆಯಿಂದ, ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗುತ್ತೆ ಅಂತೇಳಿ ನಾವೆಲ್ಲರೂ ಕಾದು ನೋಡಬೇಕಾಗಿದೆ. ಇನ್ನೊಂದು C&R ಸಂಪೂರ್ಣವಾಗಿ ರೆಡಿಯಾಗಿದೆ. ಇವತ್ತೇ ಬಿಡ್ಬೋದು, ನಾಳೆಗೆ ಬಿಡ್ಬೋದು, ಇನ್ನು 2-3 ದಿನ ಬಿಟ್ಟು ಬಿಡ್ಬೋದು. ಸಂಪೂರ್ಣವಾಗಿ ರೆಡಿಯಾಗಿದೆ. ಅದಕ್ಕೋಸ್ಕರ ಶಿಕ್ಷಕರ ನೇಮಕಾತಿ ಕೂಡ ಮುಂದಿನ ಇನ್ನೊಂದು 2 ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ ಅಪ್ಲಿಕೇಶನು. ನಂತರ 100 ದಿನದಲ್ಲಿ ಶಿಕ್ಷಕರ ನೇಮಕಾತಿ ಸಂಪೂರ್ಣವಾಗಿ ಮುಗಿಸುವ, ನೇಮಕಾತಿ ಆದ ನಂತರ 100 ದಿನದಲ್ಲಿ ಸಂಪೂರ್ಣವಾಗಿ ಮುಗಿಸುವ ಒಂದು ನಿರೀಕ್ಷೆ ಇದೆ. ಅದಕ್ಕೋಸ್ಕರವಾಗಿ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಪ್ಪ ಅಂತಂದರೆ ಏನಾದರೂ ಗೊಂದಲ ಇದ್ದರೆ ನಿಮಗೆ ಶಿಕ್ಷಕರ ನೇಮಕಾತಿ ಕುರಿತು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಯಾಕಪ್ಪ ಅಂತಂದರೆ ಹಲವಾರು ಹೋರಾಟಗಳನ್ನು ಮಾಡಿ ನಾವು ಈ ಒಂದು ನೇಮಕಾತಿ ಮಾಡಿಸ್ಕೊಳ್ತಾ ಇದ್ದೀವಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಈ 15,000 ಅಲ್ಲದೆ ಇನ್ನೂ 15,000 ಶಿಕ್ಷಕರ ನೇಮಕಾತಿಗೆ ಸಿದ್ಧತೆ ನಡೆದಿದೆ. ಒಟ್ಟು 30,000 ಶಿಕ್ಷಕರ ನೇಮಕಾತಿ. ಅಲ್ಲಿ KPSC ಸ್ಕೂಲ್ಗಳು 900 KPSC ಸ್ಕೂಲ್ಗಳು ಏನು ಅಪ್ರೂವಲ್ ಆಗಿದೆ. ಅಲ್ಲಿ 100 ಮೈನಾರಿಟಿ ಸ್ಕೂಲ್ಗಳಿದ್ದಾವೆ, 800 KPSC ಸ್ಕೂಲ್ಗಳಿದ್ದಾವೆ. ಅಲ್ಲಿ ಕೂಡಪ್ಪ ಅಂತಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರ ನೇಮಕಾತಿ ಆಗುತ್ತೆ. ಅಲ್ಲಿ ಕೂಡ ದೈಹಿಕ ಶಿಕ್ಷಕರ ನೇಮಕಾತಿ ಆಗುತ್ತೆ. ಚಿತ್ರಕಲಾ, ಸಂಗೀತ ಮತ್ತು ಕಂಪ್ಯೂಟರ್ ಅಲ್ಲಿ ಕೂಡ ನೇಮಕಾತಿ ಆಗುತ್ತೆ. ನಿಮ್ಗೆ ಇನ್ನೊಂದು ಇಲಾಖೆಯಲ್ಲಿ ಹೋಗಿರ್ತಕ್ಕಂಥ ಕೆಲವೊಂದು ವಿಡಿಯೋಗಳನ್ನು ನಾನು ನಮ್ಮ ಚಾನಲಲ್ಲೇ ಹಾಕ್ತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ತಿಳಿಸಿ. ಇನ್ನೊಂದಪ್ಪ ಅಂತಂದರೆ ಹಲವಾರು ಜನರು ನೇಮಕಾತಿ ಹಾಗೆ ಹೀಗೆ ಅಂತೇಳಿ ಹಲವಾರು ವಿಡಿಯೋಗಳು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅದು ಯಾವುದೂ ಕೂಡ ಗಾಳಿ ಸುದ್ದಿಯನ್ನು ನಂಬದೆ ಈ ಮಾಹಿತಿ ನಿಖರವಾಗಿದೆ. ಎಲ್ಲರೂ ಕೂಡ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ತೀರಿ ಅಂತೇಳಿ ಹೇಳ್ತಾ ಮತ್ತೆ ನಿಮ್ಮೊಂದಿಗೆ ನಾನು ಮತ್ತೊಂದು ಒಳ್ಳೆಯ ನಿಮಗೆ ಉತ್ತಮವಾಗಿರ್ತಕ್ಕಂತಹ ಇಲಾಖೆ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ನಾನು ನಿಮ್ಮ ಆತ್ಮೀಯ ಸುನಿಲ್ ಗೋಲ. ನಮಸ್ಕಾರ.